ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕು ಮಾದೇನಹಳ್ಳಿ ರವಿ ಹಾಗೂ ದಿಂಬಾರಹಳ್ಳಿ ಶ್ರೀನಿವಾಸ್ ಇನ್ನಿತರರು ಹಾಗೂ ತಲಕಾಯಲಬೆಟ್ಟ ಗ್ರಾಮದ ಭಕ್ತಾದಿಗಳಿಂದ ರಾಜೇಗೌಡರಿಗೆ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೇಗೌಡರಿಗೆ ಬೆಂಗಳೂರಿನ ತಮ್ಮ ಸ್ವಂತ ಸ್ವಗೃಹದಲ್ಲಿ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ತಲಕಾಯಲಬೆಟ್ಟ ಗ್ರಾಮಸ್ಥರ ಭಕ್ತಾದಿಗಳು ಉಪಸ್ಥಿತರಿದ್ದರು. ನಮ್ಮ ಸಮಾಜ ಮುಖಿ ಕಾರ್ಯಕ್ರಮಗಳಿಂದ ಸುಪರಿಚಿತರಾಗಿ ಬಡವರಿಗೆ, ದೀನದಲಿತರಿಗೆ, ಕಾರ್ಯಕರ್ತರಿಗೆಲ್ಲ ಆಶಾಕಿರಣವಾಗಿದ್ದಾರೆ. 2 ವರ್ಷದಿಂದ ಹಿಂದಿನ 2 ವರ್ಷಗಳಲ್ಲಿ ತಲಕಾಯಲಬೆಟ್ಟ ಜಾತ್ರೆಯಲ್ಲಿ ಒಂದು ವಿಶೇಷವಾಗಿ ಭಕ್ತಾದಿಗಳಿಗೆ ಅನ್ನದಾನ ಇನ್ನಿತರ ಚಟುವಟಿಕೆಗೆ ಎಲ್ಲ ಸಹಾಯ ಮಾಡ್ಕೊಂಡು ಬಂದಿದ್ದರು. ಈ ಬಾರಿ ಆ ಹಿಂದಿನ 2 ವರ್ಷ ನಾವು ಜೊತೆಯಲ್ಲಿ ಇರಲಿಲ್ಲ, ಹಲವಾರು ಕಾರಣಗಳಿಂದ. ಅವರು ಸಮಾಜ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅವರು ಅಧಿಕಾರ ವಂಚಿತರಾಗಿದ್ದರೂ ಕೂಡ ಜನರ ಜೊತೆ ಬೆರೆತು ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಈ ಸಂದರ್ಭದಲ್ಲಿ ನಮ್ಮ ಜಾತ್ರೆ ಬಂತು. ತಲಕಾಯಲಬೆಟ್ಟ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ವಿಶೇಷವಾದಂಥ ಪ್ರಖ್ಯಾತಿಯಾದಂಥ ತಲಕಾಯಲಬೆಟ್ಟ ಶ್ರೀ ಲಕ್ಷ್ಮೀವೆಂಕಟೇಶ್ವರ ಜಾತ್ರೆ. ಈ ಜಾತ್ರೆ ಸಂದರ್ಭದಲ್ಲಿ ನಾವು ತಲಕಾಯಲಬೆಟ್ಟ ಪಂಚಾಯತ್ ವ್ಯಾಪ್ತಿಯ ಹಲವು ಮುಖಂಡರು ಬಂದು ಅವರಲ್ಲಿ ಮನವಿ ಮಾಡಿದ್ವಿ. ನೀವೇನು ಹಿಂದಿನ ವರ್ಷಗಳಲ್ಲಿ ಏನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ರು ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಮನವಿ ಮಾಡಿದಾಗ ನಾವು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಶ್ರೀಮತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಹನಾ ಗೌಡರು ಮತ್ತು ರಾಜೇಗೌಡ ಅಣ್ಣವರಿಬ್ಬರು ಸೇರಿ ನಾವು ಏನೇ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದಕ್ಕಿಂತ ಹೆಚ್ಚಾಗಿ ಸುಮಾರು ಒಂದು 20ರಿಂದ 30 ಸಾವಿರ ಜನಕ್ಕೆ ರಥೋತ್ಸವದ ದಿನಾಂಕ 24/2/2020 ಶನಿವಾರದಂದು ಬೆಳಿಗ್ಗೆ ನಾವು ಸುಮಾರು ಒಂದು 9 ಗಂಟೆಗೆ ಶುರು ಮಾಡಿ ಸಾಯಂಕಾಲ 6-6:30ವರೆಗೂ ಕೂಡ ಅನ್ನದಾನ, ಭಕ್ತಾದಿಗಳಿಗೆ ನೀರು, ಅನ್ನದಾನ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅದೇ ರೀತಿ ಈ ಸುತ್ತಮುತ್ತಲ ಭಕ್ತಾದಿಗಳು ಬರೋಕ್ಕೆಲ್ಲ ಬಸ್ಸಿನ ವ್ಯವಸ್ಥೆ ಅನಾನುಕೂಲವಾಗಿದ್ದರಿಂದ ಸುಮಾರು 40ಕ್ಕಿಂತ ಹೆಚ್ಚು ಆಟೋಗಳು ಇಡೀ ದಿನ ತಲಕಾಯಲಬೆಟ್ಟ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಂದ ಭಕ್ತಾದಿಗಳು ಬಂದೋಗೋಕ್ಕೆ ಆಟೋಗಳನ್ನು ವ್ಯವಸ್ಥೆ ಮಾಡಿದ್ರು. ಅವರೇನು ಭರವಸೆ ಇಟ್ಟು ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟಿದ್ರು, ನಾವು ಚಾಚು ಚೊಬ್ಬದ ತಲಕಾಯಲಬೆಟ್ಟ ಮತ್ತು ಸುತ್ತಮುತ್ತಲ ಎಲ್ಲ ಪಂಚಾಯತಿಗಳ ಎಲ್ಲ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಅವರೇನು ಭಗವಂತನ ಸೇವೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಕಲ್ಪಿಸಿದ್ರು. ಆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಭಕ್ತಾದಿಗಳಿಗೆ ಮತ್ತು ಜನರಿಗೆ. ಇನ್ನು ಇದೇ ಸಂದರ್ಭದಲ್ಲಿ ಗಂಗನಹಳ್ಳಿ ಮತ್ತು ಬಸವಪಟ್ಟಣ ಹಾಲಿನ ಡೈರಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಭೇಟಿ ನೀಡಿ ರಾಜೇಗೌಡರಿಗೆ ಸನ್ಮಾನ ಮಾಡಿ ಸಿಹಿ ಹಂಚುವ ಮೂಲಕ ಕೃತಜ್ಞತೆ ಸಲ್ಲಿಸಿದರು. ಗಂಗನಹಳ್ಳಿ ಡೈರಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸುರೇಶ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಮುತ್ತೇಗೌಡ ಮತ್ತು ನಿರ್ದೇಶಕರಿಗೆ ಅಭಿನಂದನೆಗಳು ತಿಳಿಸಿದರು. ನಿಮ್ಮ ಗೆಲುವಿನಿಂದ ಡೈರಿ ಉತ್ತಮ ರೀತಿ ಅಭಿವೃದ್ಧಿಯಾಗಲಿ, ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡುವ ರೀತಿ ಮುಂದುವರಿಸಲು ಬಯಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ರಾಜೇಗೌಡ ತಿಳಿಸಿದರು. ನಿರ್ದೇಶಕರಾಗಿ ಆಯ್ಕೆಯಾದ ಕರಗಪ್ಪ, ದಿಲೀಪ್ ಕುಮಾರ್, ಜಿಕೆ ಶಿವಾನಂದ್, ಯಶೋಧಮ್ಮ, ನಂಜಪ್ಪ, ಶಿವಾನಂದ್, ಪಿಳ್ಳೇಗೌಡ, ನಾಗರಾಜ್ ಹಾಜರಿದ್ದರು. ಅದಾದ್ಮೇಲೆ ಯಾವಾಗ ಅವಿರೋಧವಾಗಿ ಕಾಂಗ್ರೆಸ್ ಪಾರ್ಟಿಯಿಂದನೇ ಆಯ್ಕೆ ಆಗ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಯಿಂದನೇ ಅಧಿಕಾರ ಉಳಿಸ್ಕೊಳ್ತಾ ಇದ್ದೀವಿ. ಈಗ ಸುರೇಶ್ ಕುಮಾರ್ ಅಂತ ನಮ್ಮ ಹುಡುಗರನ್ನ ಅಧ್ಯಕ್ಷರು ಮಾಡಿದ್ದೀವಿ, ಮುತ್ತಪ್ಪ ಅಂತ ಹೇಳ್ಬಿಟ್ಟು ಉಪಾಧ್ಯಕ್ಷರು ಮಾಡಿದ್ದೀವಿ. 11 ಕಾಂಗ್ರೆಸ್ ಪಾರ್ಟಿಯಿಂದ ಅವಿರೋಧವಾಗಿ ಆಯ್ಕೆ ಆಗಿದೆ. ಅಲ್ಲ ಅಣ್ಣ ಒಂದು ಮಾತಾಡ್ಬಿಟ್ಟು. ನಮಸ್ಕಾರ. ಇವತ್ತು ಪಂಚಾಯತಿಯ ತಾಲೂಕು ಸಹಕಾರ ಸಂಘದ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ 11 ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ನಮ್ಮ ಕಾಂಗ್ರೆಸ್ 11 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಸುಮಾರು 30-35 ವರ್ಷಗಳಿಂದ ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ತಾ ನಮ್ಮಲ್ಲಿ ವೆಂಕಟೇಶ್ ಅಣ್ಣವ್ರು ಇರ್ಬೋದು, ಮಂಜಣ್ಣವ್ರು ಇರ್ಬೋದು, ಅಲ್ಲಿರುವಂಥ ಎಲ್ಲ ಮುಖಂಡರುಗಳಿರ್ಬೋದು, ಎಲ್ಲರೂ ಕೂಡ ಇವತ್ತು ಅದಕ್ಕೆ ಬೆಂಬಲ ಕೊಟ್ಟು ಅವಿರೋಧವಾಗಿ ಇವತ್ತು ಆಯ್ಕೆ ಆಗಿದ್ದಾರೆ ಅಂತಂದ್ರೆ ಒಂದು ಗ್ರೇಟ್ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಇವತ್ತು ಅಲ್ಲಿ MLA ಇರುವಂತ ಒಂದು ಪಂಚಾಯತಿ, ಆ ಪಂಚಾಯತಿನಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಎಲ್ಲ ಸದಸ್ಯರುಗಳನ್ನ ಇವತ್ತು ಆಯ್ಕೆ ಮಾಡಿಕೊಂಡು ಜಯಗಳಿಸೋ ರೀತಿ ಮಾಡಿದ್ದಾರೆ. ಅಧ್ಯಕ್ಷರಾಗಿ ಸುರೇಶ್ ಅಣ್ಣವ್ರನ್ನ, ಉಪಾಧ್ಯಕ್ಷರಾಗಿ ಮುತ್ತಪ್ಪನವ್ರನ್ನ ಆಯ್ಕೆ ಮಾಡಿದ್ದಾರೆ. ತುಂಬಾ ಸಂತೋಷಕರವಾದ ವಿಚಾರ. ಇವತ್ತು ಇಡೀ ನಮ್ಮ ತಾಲೂಕಿನಾದ್ಯಂತ ಇವತ್ತು ನಮ್ಮ ಈ ಗಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಡೆ ತಿರುಗಿ ನೋಡುವಂತಾಗಿದೆ ಇವತ್ತು. ಯಾಕೆಂತಂದ್ರೆ ಅದೇ ಪಂಚಾಯತಿನಲ್ಲಿ ನಮ್ಮ ಯಾರು ಈಗ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ, ಅದೇ ಊರಿನಲ್ಲಿ ಅದೇ ಪಂಚಾಯತಿನಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತ ಅದು ತುಂಬಾ ಹೆಮ್ಮೆ ವಿಚಾರ. ಹಾಗಾಗಿ
ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ಅದೇ ರೀತಿಯ ಒಂದು ಪಂಚಾಯತಿನಲ್ಲಿ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋ. ಜಂಗಮಕೋಟೆ ಹೋಬಳಿಯ ಬಸವಪಟ್ಟಣ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಕಾಂಗ್ರೆಸ್ ಪಕ್ಷದ ಮಡಿಲಿಗೆ. ಅಧ್ಯಕ್ಷರಾಗಿ BM ಬೈರೇಗೌಡ, ಉಪಾಧ್ಯಕ್ಷರಿಗೆ BM ಮುನೇಗೌಡ, ಸರ್ಕಾರಿ ನಾಮನಿರ್ದೇಶಕರಾಗಿ ನಾಗರಾಜಪ್ಪ, ಸದಸ್ಯರಾಗಿ ಸಂತೋಷ್ ಕುಮಾರ್, ದೇವರಾಜ್, ಕೃಷ್ಣಮೂರ್ತಿ, ಸೊನ್ನಪ್ಪನವರ ಮಮತಮ್ಮ ಹಾಗೂ ಮುಖಂಡರು ರಾಜೀವ್ ಗೌಡರಿಗೆ ಸನ್ಮಾನ ಮಾಡಿ ಸಿಹಿ ನೀಡಿ ಸಂಭ್ರಮಿಸಿದರು.